ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಟು ಸುಮನ್ ಟಿವಿ ಕನ್ನಡ. ನಾನು ಮಂಜುನಾಥ್ ಶ್ರೀನಿವಾಸ್. ವೀಕ್ಷಕರೇ, ಮಠ ಮಧ್ಯಾಹ್ನ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರ ಅಭಿಮಾನಿಗಳಿಗೆ ಆಘಾತಕಾರಿ ಸುದ್ದಿಯೊಂದು ಕಿವಿಗೆ ಬಿದ್ದಿದೆ. ಇಷ್ಟಕ್ಕೂ ಆ ಆಘಾತಕಾರಿ ಸುದ್ದಿ ಏನು ಅಂತ ಹೇಳ್ತೀನಿ. ಅದಕ್ಕೂ ಮೊದಲು ಯಾರೆಲ್ಲ ನಮ್ಮ ಸುಮನ್ ಟಿವಿ ಕನ್ನಡವನ್ನ ಸಬ್ಸ್ಕ್ರೈಬ್ ಮಾಡಿವೋ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಹಾಗನೇ ಇನ್ಸ್ಟಾಗ್ರಾಮ್ ಹಾಗೆ ಫೇಸ್ಬುಕ್ ಖಾತೆಯಲ್ಲಿ ಫಾಲೋ ಮಾಡ್ಕೊಳ್ಳಿ. For business and personal promotions, please contact 9686376663. ಎಸ್ ವೀಕ್ಷಕರೇ, ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರು ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಆರೋಪಿಯಾದ ನಂತರ ಎರಡನೇ ಬಾರಿಗೆ ಜೈಲು ಶಿಕ್ಷೆಗೆ ಒಳಗಾಗಿರುವಂಥದ್ದು. ಇವಾಗ ನಡೆಯುತ್ತೆ, ಅವಾಗ ನಡೆಯುತ್ತೆ, ಇನ್ನೇನು ಬೇಲ್ ಸಿಕ್ಬಿಡುತ್ತೆ, ಇನ್ನೇನು ನಮ್ಮ ಬಾಸ್ ಹೊರಗಡೆ ಬರ್ತಾರೆ ಅಂತ ಕಾದಿದ್ದಂತಹ ಡಿ ಬಾಸ್ ಅಭಿಮಾನಿಗಳಿಗೆ ಮಠ ಮಧ್ಯಾಹ್ನ ಒಂದು ಆಘಾತಕಾರಿಯೊಂದು ಸುಪ್ರೀಂ ಕೋರ್ಟ್ನಿಂದ ಹೊರಬಿದ್ದಿದೆ. ಬರೋಬ್ಬರಿ ಒಂದಲ್ಲ ಎರಡಲ್ಲ, ಇನ್ನೇನು 1 ತಿಂಗಳು, ಇನ್ನೊಂದು 2 ತಿಂಗಳು ಅಂತ ಹೇಳ್ಬಿಟ್ಟು ಅವಾಗ ಬರ್ತಾರೆ, ಇವಾಗ ಬರ್ತಾರೆ, ಇನ್ನೇನು 15 ದಿನಕ್ಕೆ ಬರ್ತಾರೆ ಅಂತ ಹೇಳ್ಬಿಟ್ಟು ಎಲ್ಲ ದಚ್ಚು ಫ್ಯಾನ್ಸ್ ಎಲ್ಲಾನು ಕೂಡ ಕಾತರದಿಂದ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರನ್ನ ವೆಲ್ಕಮ್ ಮಾಡ್ಕೊಳ್ಳೋದಕ್ಕೆ ರೆಡಿ ಆಗಿದ್ರು. ಆದರೆ ಅಭಿಮಾನಿಗಳಿಗೆ ಈಗ ನಿರಾಸೆ ಆಗಿದೆ. ಇಷ್ಟಕ್ಕೂ ಆ ನಿರಾಸೆ ಏನಪ್ಪಾ ಅಂತಂದ್ರೆ, ದರ್ಶನ್ ಅವರಿಗೆ 1 ವರ್ಷ ಜೈಲು ಫಿಕ್ಸ್ ಆಗಿದೆ. ನಿಮ್ಗೆಲ್ರಿಗೂ ಗೊತ್ತಿದೆ, ರೀಸೆಂಟ್ ಆಗಿ ಕಳೆದ ಒಂದು ವಿಚಾರಣೆಯ ಸಂದರ್ಭದಲ್ಲಿ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರು ಸುಪ್ರೀಂ ಕೋರ್ಟ್ ಮುಂದೆ ಒಂದಷ್ಟು ವಿಚಾರಗಳನ್ನ, ಒಂದಷ್ಟು ಆರೋಪಗಳನ್ನ ಸುಪ್ರೀಂ ಕೋರ್ಟ್ ಮುಂದೆ ಮನವಿ ಮಾಡಿಕೊಂಡಿದ್ರು. ಮನೆಯವರನ್ನ ಭೇಟಿ ಮಾಡಕ್ ಬಿಡ್ತಾ ಇಲ್ಲ, ಮೂಲಭೂತ ಸೌಕರ್ಯಗಳನ್ನ ಕೊಡ್ತಾ ಇಲ್ಲ, ನನ್ನ ಸಿನಿಮಾ ಲೈಫ್ ಹಾಳಾಗ್ತಾ ಇದೆ, ನನ್ನನ್ನ ಜೀವಿಸುವಂತಹ ಹಕ್ಕನ್ನ ಕಸಿಕೊಳ್ಳಾಗ್ತಾ ಇದೆ. ಸೊ ಈ ತರ ಹಲವಾರು ವಿಚಾರಗಳನ್ನ ಸುಪ್ರೀಂ ಕೋರ್ಟ್ ಮುಂದೆ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರು ತಮ್ಮ ಅಳಲನ್ನ ತೋಡ್ಕೊಂಡಿದ್ರು. ಇವತ್ತು ಮತ್ತೆ ವಿಚಾರಣೆಯ ಸಂದರ್ಭದಲ್ಲಿ ಈಗ ನಡೆದಿರುವಂಥದ್ದು ಏನಂತಂದ್ರೆ, ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರಾಗೆ 1 ವರ್ಷ ಜೈಲನ್ನ ಫಿಕ್ಸ್ ಮಾಡಲಾಗಿದೆ. ಇಷ್ಟಕ್ಕೂ ಆ 1 ವರ್ಷ ಜೈಲ್ ಯಾಕೆ ಫಿಕ್ಸ್ ಮಾಡಿದ್ರು, ಸುಪ್ರೀಂ ಕೋರ್ಟ್ ಯಾವ ರೀತಿಯಂತಹ ನಿರ್ಧಾರವನ್ನ ತೆಗೆದುಕೊಂಡಿದೆ, ಅದರ ಬಗ್ಗೆ ಇನ್ಫಾರ್ಮೇಶನ್ ನಾನು ಕೊಡ್ತಾ ಹೋಗ್ತೀನಿ. ಎಸ್, ಈ ಒಂದು ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ 273 ಸಾಕ್ಷಿಗಳಿವೆ ಅಂತೆ. ಒಂದಲ್ಲ ಎರಡಲ್ಲ, 273 ಸಾಕ್ಷಿಗಳು. ಸೊ ಅದರೊಟ್ಟಿಗೆ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರಿಗೆ ಕ್ವಾರಂಟೈನ್ ಜೈಲ್ ಸಪರೇಟ್ ಆಗಿದೆ. ಯಾರ ಬಳಿನೂ ಕೂಡ ಮಾತನಾಡೋದಕ್ಕೆ ಆಗಲ್ಲ, ಒಬ್ಬರೇ ಇರಬೇಕಾಗುತ್ತೆ. ಸುಮಾರು 1 ವರ್ಷದಲ್ಲಿ, ಐ ಥಿಂಕ್ ನನಗನ್ಸೋ ಪ್ರಕಾರ 1 ವರ್ಷದಲ್ಲಿ ಕೇವಲ 50 ಜನರಿಗೆ ಮಾತ್ರ ಅವರನ್ನ ಭೇಟಿಯಾಗುವಂತಹ ಅವಕಾಶ ಮಾತ್ರ ಮಾಡಿಕೊಡ್ಲಾಗುತ್ತೆ ಅನ್ನುವಂತಹ ಇನ್ಫಾರ್ಮೇಶನ್ ಸಿಕ್ಕಿದೆ. ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರ ಪರವಾಗಿ ವಕೀಲರಾಗಿರುವಂತಹ ಮುಖಿಲ್ ಅವರು ದರ್ಶನ್ ಪರ ವಾದವನ್ನ ಮಾಡ್ತಾರೆ ಸುಪ್ರೀಂ ಕೋರ್ಟ್ನಲ್ಲಿ. ಅಂತ ಒಂದು ಸಂದರ್ಭದಲ್ಲಿ ಸಾಕ್ಷಿ ವಿಚಾರಣೆ ವಿಳಂಬ ಹಿನ್ನೆಲೆಯಲ್ಲಿ ಜಾಮೀನಿಗಾಗಿ ದರ್ಶನ್ ಅವರು ಮನವಿಯನ್ನ ಮಾಡಿಕೊಂಡಿದ್ರು. ಸಹ ಕೈದಿಗಳಿಂದ ಮುದಲಿಕೆ ಸಂಬಂಧ ಆರೋಪವನ್ನ ಕೂಡ ಮಾಡಿದ್ರು. ದರ್ಶನ್ ಅವರು ಏನು ಈ ಹಿಂದೆ ವಿಚಾರಣೆಯ ಸಂದರ್ಭದಲ್ಲಿ ಮುದಲಿಕೆ ಸಹ ಕೈದಿಗಳಿಂದ ಬರ್ತಾ ಇದೆ ನನಗೆ ಅನ್ನುವಂತಹ ಆರೋಪವನ್ನ ಕೂಡ ತೋರಿಸಿದ್ರು. ಈ ಸಂಬಂಧಪಟ್ಟಂತೆ ದರ್ಶನ್ ಆರೋಪದ ಬಗ್ಗೆ 2 ಅಫಿಡವಿಟ್ ಅನ್ನ ಸಲ್ಲಿಕೆ ಮಾಡಲಾಗಿತ್ತು. ಹಾಗೆಯೇ 1 ವರ್ಷದ ಒಳಗೆ, ನಾನು ಆಗ್ಲೇ ಹೇಳಿದ್ದೆ ನಿಮ್ಗೆ, ಯಾಕೆ 1 ವರ್ಷ ಸುಪ್ರೀಂ ಕೋರ್ಟ್ ಟೈಮ್ ಅನ್ನ ತಗೊಳ್ತು, ಯಾಕೆ ದರ್ಶನ್ ಅವರಿಗೆ 1 ವರ್ಷ ಜೈಲನ್ನ ನಿಗದಿ ಮಾಡ್ತು, ಜೈಲು ಶಿಕ್ಷೆಗೆ ನಿಗದಿಯನ್ನ ಮಾಡಲಾಯಿತು ಅನ್ನುವಂಥದ್ದಕ್ಕೆ ಈ ಒಂದು ಏನು 273 ಸಾಕ್ಷಿಗಳಿವೆಯಲ್ಲ, ಆ ಸಾಕ್ಷಿಗಳಿಗೆ ಸಂಬಂಧಪಟ್ಟಂತೆ 1 ವರ್ಷದಲ್ಲಿ ಆ ಸಾಕ್ಷಿಗಳನ್ನ ವಿಚಾರಣೆ ಮಾಡಬೇಕು ಅನ್ನುವಂತಹ ನಿಟ್ಟಿನಲ್ಲಿ ದರ್ಶನ್ ಅವರಿಗೆ ಇನ್ನೂ ಕೂಡ 1 ವರ್ಷ ಜೈಲ್ ಫಿಕ್ಸ್ ಮಾಡಲಾಗಿದೆ. ಯಾವುದೇ ರೀತಿಯಾದಂತಹ ಜಾಮೀನನ್ನ ಕೊಡೋದಕ್ಕೆ ಆಗಲ್ಲ. ದರ್ಶನ್ ಅವರು ಈ ಬಗ್ಗೆ ಕೇಳಿದ್ರು, 6 ತಿಂಗಳ ಒಳಗೆ ಏನಿದೆಯೋ ಅದನ್ನ ಬಗೆಹರಿಸ್ಕೊಡಿ, ಬೇಗ ವಿಚಾರಣೆ ಮಾಡಿಬಿಟ್ಟು ನನಗೆ ಒಂದು ದಾರಿ ಮಾಡಿಕೊಡಿ ಅನ್ನುವಂಥದ್ದು ಮನವಿಯನ್ನ ಮಾಡಲಾಗಿತ್ತು. ಆದರೆ ಸುಪ್ರೀಂ ಕೋರ್ಟ್ 273 ಸಾಕ್ಷಿಗಳ ವಿಚಾರಣೆಗೋಸ್ಕರ ವಾದ ಪ್ರತಿವಾದವನ್ನ ಆಲಿಸಿ 6 ತಿಂಗಳು ಅಂತ ಏನ್ ಕೇಳಿದ್ರಲ್ಲ ದರ್ಶನ್ ಅವರು, ಅದನ್ನ ಮತ್ತೆ 6 ತಿಂಗಳು ಆಡ್ ಆನ್ ಮಾಡಿಬಿಟ್ಟು ಬರೋಬ್ಬರಿ 1 ವರ್ಷಗಳ ಕಾಲ ಟೈಮ್ ಅನ್ನ ತಗೊಂಡಿದೆ. ಸೊ 1 ವರ್ಷದ ತನಕನೂ ಕೂಡ ಟ್ರಯಲ್ ನಡೀತಾನೇ ಇರುತ್ತೆ, ರಿಪೋರ್ಟ್ ಅನ್ನ ಕಲೆಕ್ಟ್ ಮಾಡ್ಲಾಗ್ತಾನೆ ಇರುತ್ತೆ, ಸುಪ್ರೀಂ ಕೋರ್ಟ್ಗೆ ವರದಿ ಹೋಗ್ತಾನೆ ಇರುತ್ತೆ. ಪ್ರಿಯಾರಿಟಿ ಬೇಸ್ ಮೇಲೆ 10 ಜನ ಸಾಕ್ಷಿಗಳ ವಿಚಾರಣೆ ನಡೆಸಲು ಸುಪ್ರೀಂ ಕೋರ್ಟ್ ಚಿಂತನೆ ಮಾಡಿದೆ. ಸೊ ಅದರಲ್ಲಿ ಯಾರ್ಯಾರೆಲ್ಲ ಶಾಮೀಲಾಗಿರ್ತಾರೆ, ಏನೆಲ್ಲ ನಡೆದಿರುತ್ತೆ, ಸೊ ಆ ಒಂದು ವಿಚಾರಣೆಗೆ ಸಂಬಂಧಪಟ್ಟಂತೆ 10 ಜನರ ಸಾಕ್ಷಿಗಳನ್ನ ಪ್ರಿಯಾರಿಟಿ ಬೇಸ್ ಮೇಲೆ ವಿಚಾರಣೆಯನ್ನ ಮಾಡೋದಕ್ಕೆ ಸುಪ್ರೀಂ ಕೋರ್ಟ್ ಮುಂದಾಗಿರುವಂತದ್ದು. ಹಾಗಾದ್ರೆ ನಿಮ್ಗೆ ಒಂದು ಕ್ವಶನ್ ಮಾರ್ಕ್ ಬರ್ಬೋದು, ಏನಪ್ಪಾ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರು 1 ವರ್ಷದ ತನಕನೂ ಕೂಡ ಹೊರಗಡೆ ಬರೋದಕ್ಕಾಗಲ್ವಾ, ಮತ್ತೆ ಜಾಮೀನನ್ನ
ಸಲ್ಲಿಕೆ ಮಾಡೋದಕ್ಕೆ ಆಗಲ್ವಾ ಜಾಮೀನಿಗೋಸ್ಕರ ಅಂತ? ಅದು ಆಗೋದಿಲ್ಲ. ಯಾಕೆಂತಂದ್ರೆ ಕೆಳ ಹಂತದ ನ್ಯಾಯಾಲಯದಲ್ಲಿ ಕೂಡ ಅರ್ಜಿಯನ್ನ ಸಲ್ಲಿಕೆ ಮಾಡಿದ್ರು ಕೂಡ ದರ್ಶನ್ ಅವರಿಗೆ ಉಪಯೋಗವಿಲ್ಲ. ಸುಪ್ರೀಂ ಕೋರ್ಟ್ ಆದೇಶದ ಹಿನ್ನೆಲೆಯಲ್ಲಿ ಕೆಳ ಹಂತದ ನ್ಯಾಯಾಲಯದಲ್ಲಿ ಜಾಮೀನನ್ನ ಸಿಗೋದಿಲ್ಲ ದರ್ಶನ್ ಅವರಿಗೆ. ಸುಪ್ರೀಂ ಕೋರ್ಟೇ ಕಾಲಾವಕಾಶ ನೀಡಿದ ಮೇಲೆ ಕೆಳ ಹಂತದ ನ್ಯಾಯಾಲಯದಲ್ಲಿ ಅರ್ಜಿ ಸಲ್ಲಿಸಿ ಕೂಡ ಉಪಯೋಗವಾಗುವುದಿಲ್ಲ. ಒಂದು ಬಾರಿ ಕೇವಲ ರಿಜೆಕ್ಟ್ ಆಗುವಂತಹ ಸಂದರ್ಭ ಆಯ್ತು. ಸೊ ದರ್ಶನ್ ಜಾಮೀನು ನಿರಾಕರಣೆ ಹಿನ್ನೆಲೆಯಲ್ಲಿ ಹಿರಿಯ ನಟ ಬಾಲನ್ ಅವರು ನಮ್ಮ ಮಾಧ್ಯಮಗಳಿಗಾಗಿರ್ಬೋದು, ದರ್ಶನ್ ಅವರ ಅಭಿಮಾನಿಗಳಿಗಾಗಿರ್ಬೋದು ಒಂದಷ್ಟು ಇನ್ಫಾರ್ಮೇಶನ್ ಕೊಟ್ಟಿದ್ದಾರೆ. ಇಷ್ಟಕ್ಕೂ ಬಾಲನ್ ಅವರು ಏನ್ ಹೇಳಿದ್ರು? ಹಿರಿಯ ವಕೀಲರಾಗಿರುವಂತಹ ಬಾಲನ್ ಅವರು ದರ್ಶನ್ ಅವರ ಅಭಿಮಾನಿಗಳಿಗೆ ಯಾವ ಇನ್ಫಾರ್ಮೇಶನ್ ಕೊಟ್ಟಿದ್ದಾರೆ ಅನ್ನುವಂಥದ್ದನ್ನ ನಾನು ತಿಳಿಸ್ಕೊಡ್ತಾ ಹೋಗ್ತೀನಿ. ದರ್ಶನ್ ಹೊರತುಪಡಿಸಿ ಉಳಿದವರಿಗೆ ಜಾಮೀನನ್ನ ಸಲ್ಲಿಸಬಹುದು. ಅಂದ್ರೆ ಈ ಒಂದು ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ 1 ವರ್ಷದ ತನಕನೂ ಕೂಡ ದರ್ಶನ್ ಅವರು ಜೈಲಲ್ಲೇ ಇರಬೇಕಾಗುತ್ತೆ. ದರ್ಶನ್ ಅವರನ್ನ ಹೊರತುಪಡಿಸಿ ಬೇರೆ ಯಾರೆಲ್ಲ ಆರೋಪಿಗಳು ಈ ಒಂದು ವಿಚಾರಣೆಗೆ ಸಂಬಂಧಪಟ್ಟಂತೆ ಜೈಲಲ್ಲಿ ಇದಾರಲ್ಲ ಅವರೆಲ್ಲರೂ ಕೂಡ ಜಾಮೀನಿಗೋಸ್ಕರ ಅರ್ಜಿಯನ್ನ ಸಲ್ಲಿಸಬಹುದಂತೆ. 60 ಸಾಕ್ಷಿಗಳ ವಿಚಾರಣೆ 1 ವರ್ಷದಲ್ಲಿ ಆಗಲೂಬಹುದು, ಆಗದೇನೂ ಇರಬಹುದು. ನಾನು ನಿಮ್ಗೆ ಆಗ್ಲೇ ಹೇಳಿದ್ದೆ, ಬರೋಬ್ಬರಿ ಈ ಒಂದು ವಿಚಾರಣೆಗೆ ಸಂಬಂಧಪಟ್ಟಂತೆ ಈ ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಬರೋಬ್ಬರಿ 273 ಸಾಕ್ಷಿಗಳಿವೆ. 1 ವರ್ಷದಲ್ಲಿ 60 ಸಾಕ್ಷಿಗಳನ್ನ ವಿಚಾರಣೆ ಮಾಡಲೇಬೇಕು, ಪ್ರಿಯಾರಿಟಿ ಬೇಸ್ ಮೇಲೆ ಅಂತ ಏನ್ ಹೇಳಿದ್ನಲ್ಲ. ಸೊ ಆ ಒಂದು ವಿಚಾರಣೆಗಳು, ಆ ಒಂದು 60 ಸಾಕ್ಷಿಗಳ ವಿಚಾರಣೆಗಳು 1 ವರ್ಷದಲ್ಲಿ ಆಗಬಹುದು, ಆಗದೇನೂ ಇರಬಹುದು. ಆದ್ರೆ ಈಗಿನ ಆದೇಶ ಉಳಿದ ಆರೋಪಿಗಳ ಮೇಲೂ ಕೂಡ ಪ್ರಭಾವ ಬೀರುತ್ತೆ. ಅದು ಯಾವ ತರ ಅಂತ ಹೇಳ್ಬಿಟ್ಟು ಕೋರ್ಟ್ ಒಂದಷ್ಟು ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಅನ್ನ ಕೊಡುತ್ತೆ. ಅದರ ಬೇಸ್ ಮೇಲೆ ಅದು ನಡೆಯುತ್ತೆ. ಡೇ ಬೈ ಡೇ ಅಂದ್ರೆ ಶನಿವಾರ ಮತ್ತೆ ಭಾನುವಾರ ಬರುತ್ತೆ. ಅಂದ್ರೆ ದಿನ ಬಿಟ್ಟು ದಿನ ಕೂಡ ನಾವು ವಿಚಾರಣೆಯನ್ನ ಮಾಡ್ತಾ ಹೋದ್ರೆ 273 ಸಾಕ್ಷಿಗಳನ್ನ, ಅದರಲ್ಲಿ ಶನಿವಾರ ಬರುತ್ತೆ, ಭಾನುವಾರ ಬರುತ್ತೆ, ವೆಕೇಶನ್ಸ್ ಬರುತ್ತೆ, ಗವರ್ನಮೆಂಟ್ ಹಾಲಿಡೇಸ್ ಬರುತ್ತೆ, ಹಾಗೆ ಕಾಮನ್ ರಜಾ ದಿನಗಳು ಕೂಡ ಬರುತ್ತೆ. ಸೊ 1 ವರ್ಷ ಸಾಕಾಗೋದಿಲ್ಲ ಅಥವಾ ಸಾಕಾಗಬಹುದು. ಅವರು ವಿಚಾರಣೆ ಮಾಡುವಂತಹ ಒಂದು ಡ್ಯೂರೇಷನ್ ಮೇಲಾಗಿರ್ಬೋದು ಅಥವಾ ವಿಚಾರಣೆ ಮಾಡುವಂತಹ ಒಂದು ಸನ್ನಿವೇಶದ ಮೇಲಾಗಿರ್ಬೋದು ಡಿಪೆಂಡ್ ಆಗಿರುತ್ತೆ. NIA, CBI ಸೇರಿದಂತೆ ಅನೇಕ ಕಾಯ್ದೆಗಳಿಗೆ ಪ್ರತ್ಯೇಕ ಕೋರ್ಟ್ಗಳಿದೆ. ಸೊ ಅದರಲ್ಲಿ ಬರುವಂತಹ ಒಂದಷ್ಟು ಏನಿದೆಯಲ್ಲ ಆ ಒಂದು ವಿಚಾರಣೆಗೆ ಸಂಬಂಧಪಟ್ಟಂತೆ NIA ಆಗಿರ್ಬೋದು, CBI ಆಗಿರ್ಬೋದು, ಅದಕ್ಕೆ ಸಪರೇಟ್ ಆದಂತಹ ಒಂದು ಕಾಯ್ದೆಗಳಿದೆ. ಅಲ್ಲಿಯೂ ಕೂಡ ಒಂದೇ ಕೇಸ್ಗಳಿರೋದಿಲ್ಲ, ಬೇರೆ ಬೇರೆ ತರದ ಕೇಸ್ಗಳಂತೂ ಇರುತ್ತೆ. 1 ವರ್ಷದಲ್ಲಿ ಮುಗಿಸಿ ಅಂದ್ರೆ ಒಂದು ಪ್ರತ್ಯೇಕ ಕೋರ್ಟ್ ಹಾಲ್ಗೆ ಮನವಿಯನ್ನ ರಾಜ್ಯ ಸರ್ಕಾರ ಹೈಕೋರ್ಟ್ಗೆ ಮನವಿ ಮಾಡಬಹುದು. 1 ವರ್ಷದ ಬಳಿಕವೂ ಜಾಮೀನು ಬಗ್ಗೆ ಅರ್ಜಿಗಳನ್ನ ಸಲ್ಲಿಕೆ ಮಾಡಿ ಅದರ ಟ್ರಯಲ್ಗಳು ನಡೀತಾ ಇರುತ್ತೆ. ಸೊ ಹಾಗಾಗಿ ಡಿಲೇ ಆಗುವಂತಹ ಚಾನ್ಸಸ್ ಇರುತ್ತೆ. ಒಟ್ಟಾರೆಯಾಗಿ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರಿಗೆ 1 ವರ್ಷದ ತನಕನೂ ಕೂಡ ಬಿಡುಗಡೆ ಭಾಗ್ಯ ಸಿಗೋದಿಲ್ಲ. ಸುಪ್ರೀಂ ಕೋರ್ಟ್ ಆದೇಶ ನೀಡಿದೆ. ಸೊ ಅದರಲ್ಲೂ ಕೂಡ ಲಿಮಿಟೆಡ್ ಪರ್ಸನ್ಸ್ ಮಾತ್ರ, 1 ವರ್ಷದಲ್ಲಿ 50 ಜನ ಮಾತ್ರ ಅವರನ್ನ ಭೇಟಿ ಮಾಡಬಹುದು ಅನ್ನುವಂಥದ್ದು ಇನ್ಫಾರ್ಮೇಶನ್ ಸಿಕ್ಕಿರುವಂಥದ್ದು. ದರ್ಶನ್ ಅವರ ಅಭಿಮಾನಿಗಳು ಇನ್ನೂ ಕೂಡ ದರ್ಶನ್ ಅವರ ದರ್ಶನ ಆಗ್ಬೇಕು ಅಂತಂದ್ರೆ 1 ವರ್ಷ ತನಕನೂ ಕೂಡ ಕಾಯಲೇಬೇಕಾಗಿರುವಂತಹ ಸಂದರ್ಭ ಈಗ ಎದುರಾಗಿದೆ. ಸೊ ಇದನ್ನ ಯಾವ ರೀತಿ ಅಭಿಮಾನಿಗಳು ಸ್ವೀಕಾರ ಮಾಡ್ತಾರೆ ಅನ್ನುವಂಥದ್ದನ್ನ ನೋಡ್ಲೇಬೇಕಾಗುತ್ತೆ. ಬಿಕಾಸ್ ಯಾಕಂತಂದ್ರೆ ದರ್ಶನ್ ಅವರು ಬಂದೇ ಬರ್ತಾರೆ ಅಂತ ಹೇಳ್ಬಿಟ್ಟು ಸಾಕಷ್ಟು ಆಸೆ ಆಕಾಂಕ್ಷೆಗಳನ್ನ ಎಲ್ಲ ದರ್ಶನ್ ಅವರ ಅಭಿಮಾನಿಗಳು ಇಟ್ಕೊಂಡಿದ್ರು. ಆದ್ರೆ ಅವರ ಆಸೆಗೆ, ಅವರ ಒಂದು ಆಸೆಯ ಒಂದು ಬಯಕೆಗೆ ಈಗ ತಣ್ಣೀರ ಬಟ್ಟೆಯನ್ನ ಹಾಕಲಾಗಿದೆ. ಯಾಕೆಂತಂದ್ರೆ ನೆಚ್ಚಿನ ನಟ ಬಂದೇ ಬರ್ತಾರೆ, ಇನ್ನೇನು ಸಿನಿಮಾಗಳು ಬರುತ್ತೆ, ದರ್ಶನ್ ಅವರನ್ನ ನೋಡಬಹುದು, ದರ್ಶನ್ ಅವ್ರು ಚೆನ್ನಾಗಿರ್ತಾರೆ, ಫ್ಯಾಮಿಲಿ ಜೊತೆ ಚೆನ್ನಾಗಿರ್ತಾರೆ, ಒಂದಷ್ಟು ಸಿನಿಮಾಗಳ ಮೂಲಕ ಮತ್ತೆ ನಮ್ಮನ್ನೆಲ್ಲಾನು ಕೂಡ ಎಂಟರ್ಟೈನ್ಮೆಂಟ್ ಮಾಡ್ತಾರೆ ಅಂತ ಹೇಳ್ಬಿಟ್ಟು ಸಾಕಷ್ಟು ಜನ ಒಂದಷ್ಟು ಆಸೆ ಆಕಾಂಕ್ಷೆಗಳನ್ನ ಹಾಗೂ ನಿರೀಕ್ಷೆಗಳನ್ನ ಇಟ್ಕೊಂಡಿದ್ರು. ಆದ್ರೆ 6 ತಿಂಗಳು ಮಾತ್ರ ಕೇಳಿದ್ರು ದರ್ಶನ್ ಅವರು. 6 ತಿಂಗಳೊಳಗಡೆ ಎಲ್ಲ ಕಂಪ್ಲೀಟ್ ಮಾಡ್ಕೊಡಿ ಸ್ವಾಮಿ, ನನಗೆ ಫ್ಯಾಮಿಲಿ ಜೊತೆನ ಬಿಟ್ಟಿರಕ್ಕಾಗ್ತಾ ಇಲ್ಲ, ನನ್ನ ಕೆಲಸ ಕಾರ್ಯಗಳಿದೆ, ನನ್ನದೇ ಆದಂತಹ ಕೆಲವೊಂದು ಜೀವನವನ್ನ ನಾನು ರೂಪಿಸ್ಕೋಬೇಕು, ನನ್ನ ಸಿನಿಮಾ ಲೈಫ್ ಹಾಳಾಗ್ತಾ ಇದೆ, ನನ್ನ ಸಿನಿಮಾ ಕೆರಿಯರೇ ಮುಗ್ದೋಗ್ತಾ ಇದೆ, ನಾನು ಇಲ್ಲೇ ಬಂದು ಇದ್ರೆ ನನಗೆ ಇದಾಗ್ತಿಲ್ಲ, ದಯವಿಟ್ಟು ಒಂದು 6 ತಿಂಗಳೊಳಗಡೆ ಯಾವುದಾದ್ರೂ ಒಂದು ಇತ್ಯರ್ಥ ಮಾಡ್ಕೊಡಿ ಅಂತ ಹೇಳ್ಬಿಟ್ಟು ಮನವಿಯನ್ನು ಮಾಡ್ಕೊಂಡಿದ್ರು. ಆದರೆ ಇದಕ್ಕೆ ಇನ್ನೊಂದಷ್ಟು 6 ತಿಂಗಳು ಆ್ಯಡ್ ಆಗಿ 1 ವರ್ಷ ಆಗಿದೆ. ಸೊ ಅಲ್ಲಿಯ ತನಕನೂ ಕೂಡ 1 ವರ್ಷದ ತನಕನೂ ಕೂಡ ದರ್ಶನ್ ಅವರು ಹೊರಗಡೆ ಬರೋದಿಲ್ಲ. ಸೊ ಇದನ್ನ ಅಭಿಮಾನಿಗಳು ದಯವಿಟ್ಟು ಯಾವುದೇ ರೀತಿಯಾಗಿ ಸೀರಿಯಸ್ ಆಗಿ ತಗೊಳಕ್ ಹೋಗ್ಬೇಡಿ. 1 ವರ್ಷದ ತನಕನೂ ಕೂಡ ದರ್ಶನ್ ಅವರು ಸೇಫ್ ಆಗಿದ್ದೇ ಇರ್ತಾರೆ. ಆದರೆ ಆ ವಿಚಾರಣೆ ಮಾಡಬೇಕು ಅಂತಂದ್ರೆ ವಾದ ಆಗಿರ್ಬೋದು, ಪ್ರತಿವಾದ ಆಗಿರ್ಬೋದು, ಆಲಿಸ್ಕೊಂಡು ಕೋರ್ಟ್ ತೀರ್ಪನ್ನ ಕೊಡಬೇಕಾಗುತ್ತೆ. ಸೊ ಅದು ಇವ್ರದೇ ತಪ್ಪಿದೆಯಾ ಅಥವಾ ಅವ್ರದೇ ತಪ್ಪಿದೆಯಾ ಗೊತ್ತಿಲ್ಲ. ಒಟ್ಟಿನಲ್ಲಿ ವಾದ ಪ್ರತಿವಾದ ಆಲಿಸಿ ಯಾರಿಗೂ ಕೂಡ ತೊಂದರೆ ಆಗದಂತೆ ಆದಷ್ಟು ಬೇಗ ಸುಪ್ರೀಂ ಕೋರ್ಟ್ ಈ ಒಂದು ವಿಚಾರಣೆಯನ್ನ ಮಾಡಿ ಆದಷ್ಟು ಬೇಗ ತೀರ್ಪನ್ನ ಕೊಡ್ಲಿ ಅನ್ನುವಂಥದ್ದೇ ದರ್ಶನ್ ಅವರ ಅಭಿಮಾನಿಗಳ ಮಾತಾಗಿದೆ.
ಸೊ ಇದಾಗಿತ್ತು ದರ್ಶನ್ ಅವರ ಹಾಗೆಯೇ ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇವತ್ತಿನ ಅಪ್ಡೇಟ್. ಮುಂದಿನ ಎಪಿಸೋಡ್ನಲ್ಲಿ ಮತ್ತೊಂದು ಅಪ್ಡೇಟ್ ಒಂದಿಗೆ ಸಿಗ್ತೀನಿ. ಅಲ್ಲಿವರೆಗೂ ನೋಡ್ತಾನೆ ಇರಿ ಸುಮನ್ ಟಿವಿ ಕನ್ನಡ. ಧನ್ಯವಾದಗಳು.